ತನ್ನ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 30 ಮತವನ್ನ ಬಿಜೆಪಿ ಹಾಕಿಸಿತ್ತು. ಓಕೆ, ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರಿಗೆ ಹೀನಾಯ ಸೋಲಾಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಶಾಸಕರ ಅಡ್ಡ ಮತದಾನದ ಲಾಭವನ್ನ ಕಾಂಗ್ರೆಸ್ ಪಡ್ಕೊಂಡಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಇಲ್ಲಿ 32 ಮತಗಳನ್ನ ಪಡೆದು ಚೊಚ್ಚಲ ಬಾರಿಗೆ ಈಗ ಮೇಲ್ಮನೆಯನ್ನ ಅವರು ಪ್ರವೇಶಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಬಹಳ ಅತ್ಯಾಪ್ತರು, ಬಹಳಷ್ಟು ಅವ್ರ ವ್ಯವಹಾರಗಳಲ್ಲೂ ಕೂಡ ಇಬ್ರು ಪಾರ್ಟ್ನರ್ಸ್ ಕೂಡ. ಆಮೇಲೆ ಈ DK ಶಿವಕುಮಾರ್ ಅವರ ಹಿಂದಿನ ಕೆಲ ಅವ್ರ ವಿರುದ್ಧದ ಆರೋಪಗಳು ಮತ್ತೊಂದು ತನಿಖೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಇವರು ಕೂಡ ನೋಟಿಸ್ ಅನ್ನ ಪಡೆದು ವಿಚಾರಣೆಗೆಲ್ಲ ಹಾಜರಾದಂತವ್ರೆ. ಮೈಸೂರು ಮೂಲ, ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಅವರಿಗೆ ಸಂಬಂಧ ಆಗಿರೋದು. ಅಂದ್ರೆ ಅವ್ರದ್ದೇನು ರಾಜಕೀಯವಾಗಿ ಇರುವಂತಹ ಬ್ಯಾಕ್ ಗ್ರೌಂಡ್ ಅಲ್ಲ, ಬಟ್ ಅದಾದ ನಂತರದ ಬ್ಯಾಕ್ ಗ್ರೌಂಡ್ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆಸ್ಕೊಂಡಿಗೆ ಬಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಋಣಿಯಾಗಿರ್ತೇನೆ. ಪ್ರೀತಿಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು, ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲರು, ಆ ಭಾಗದ ಎಲ್ಲ ಶಾಸಕರು, ಬಳ್ಳಾರಿ ಇರ್ಬೋದು, ಬಿಜಾಪುರ ಇರ್ಬೋದು, ಮತ್ತು ಗುಲ್ಬರ್ಗ ಬೀದರ್ಲಿಂದ ಈಶ್ವರ್ ಖಂಡ್ರೆ, MB ಪಾಟೀಲ್ ಹಿಡಿದು ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು ಇರಲ್ಲ ಅಂದ್ರೆ ಇವತ್ತಿನ ಜೀವಿತ ನನಗೆ ಅವಕಾಶ ಸಿಗ್ತಿದ್ದಿಲ್ಲ. ಭಾಳ ನನ್ನ ಬಗ್ಗೆ ಕೋಲಿ ಸಮಾಜದವರು ಆ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಭಾಳ ಮಂದಿ ಇದ್ದಾರೆ. ಅವರಿಗೆ ಅನುಕೂಲ ಆಗಬೇಕು, ಆ ಭಾಗದ ಜನರಿಗೆ ನನ್ನಿಂದ ಏನೋ ಸಹಾಯ ಆಗಬೇಕಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆಜಿಯವರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ನಾನು ನಿಮ್ಮ ಸೊ ತಿಪ್ಪಣ್ಣಪ್ಪ ಕಮಕನೂರು ಬಹಳ ಭಾವುಕರಾದರು. ಮತ್ತೊಮ್ಮೆ ಅವರೀಗ ಮೇಲ್ಮನೆಗೆ ಪ್ರವೇಶ ಮಾಡ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಅವರನ್ನ ಮೇಲಿನ ಮೇಲೆ ನೆನಪಿಸ್ಕೊಳ್ತಾ ಇದ್ರು. ಸಹಜವಾಗಿ ಅವರಿಗೂ ಒಂದು ಖುಷಿಯ ಸಂದರ್ಭ ಇದು. ಆಮೇಲೆ ಅವರ ಮತಗಳಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ 30 ಮತಗಳು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಿಲ್ಲ. ಬಿಜೆಪಿಯಿಂದ ಇದು ವಿಚಾರ ಇಲ್ಲಿ ಅಲ್ಲಿ ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ಆಗಿದೆ ಅಂತ 4 ಬಿಜೆಪಿ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ. ಹಾಗೆ ಜೆಡಿಎಸ್ ನ 7 ಶಾಸಕರಿಂದ ಕ್ರಾಸ್ ವೋಟಿಂಗ್ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಹೇಳಿದಾಗೆ ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ಆಗಿದೆ, ಜೆಡಿಎಸ್ ನಿಂದ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಅದರ ಎಲ್ಲಾ ಲಾಭವನ್ನ ಪಡ್ಕೊಂಡಿರೋದು ಕಾಂಗ್ರೆಸ್. ನಿರೀಕ್ಷೆಗೂ ಮೀರಿ ವೋಟ್ ಅನ್ನ ಪಡೆದುಕೊಂಡಿದೆ. ಆಗ್ಲೇ ವಿನಯ್ ಕಾರ್ತಿಕ್ ಮಾತನಾಡ್ತಾ ಇದ್ರು, 27-28 ಅಂತ ಅನ್ಕೊಂಡಿದ್ದೆ, 32 ಮತಗಳನ್ನ ಅವರು ಪಡೆದಿದ್ದಾರೆ. ಇದೆಲ್ಲದರದ ಒಂದು ರಿಸಲ್ಟ್ ಅದು. ಇದು ಈ ಅಶಿಸ್ತ್ ಹೆಂಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ರಾಜ್ಯ ಬಿಜೆಪಿಯಲ್ಲಿ ಈಗ ಬಿಜೆಪಿ ಹೇಗೆ ಅಂತಾನೆ ನೀವು ನೋಡ್ತಾ ಇದ್ದೀರಾ, ಹೇಗಾಗ್ತಾ ಇದೆ ಅಂತ ಹೇಳ್ಕೊಂಡು. ಹಲವು ರಾಜ್ಯಗಳಲ್ಲಿ ಸಂಸದರುಗಳು ಅವ್ರವ್ರ ಪಾರ್ಟಿ ಬಿಟ್ಟು 2/3 ಭಾಗದಷ್ಟು ಅವರು ಹೊರಗೆ ಬಂದು ಬಿಜೆಪಿಗೆ NDAಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ರಾಜ್ಯಸಭಾ ಮೆಂಬರ್ಸ್ ಬಂದು ನಿಲ್ತಾ ಇದ್ದಾರೆ. ಅಂದ್ರೆ ಅಲ್ಲೆಲ್ಲ ತಂತ್ರಗಾರಿಕೆ ಆ ಮಟ್ಟಿಗೆ ನಡೀತಾ ಇದೆ. ಅದು ಪರ್ಚೇಸ್ ಮಾಡ್ತೀಯರೋ ಅಥವಾ ಏನಾದರೂ ಆಮಿಷ ಒಡ್ಡಿ ಬರ್ತಾ ಇದ್ರು ಅಥವಾ ನಾಯಕತ್ವ ಒಪ್ಪಿ ಬರ್ತಾ ಇದ್ರು, ಈ ಮಟ್ಟಿಗೆ ಬಿಜೆಪಿ ಅಲ್ಲೆಲ್ಲ ಸಂಸದರುಗಳನ್ನ, ರಾಜ್ಯಸಭಾ ಸದಸ್ಯರುಗಳನ್ನ ಸೆಳೆದುಕೊಂಡು ಅಲ್ಲಿ ಆ ಮಿತಿ ತಂತ್ರಗಾರಿಕೆ ಇದ್ರೆ, ಇಲ್ಲಿ ಇವ್ರು ಶಾಸಕರುಗಳನ್ನು ಹಿಡಿದಿಟ್ಕೊಳ್ಳೋಕ್ಕಾಗದೇ ಇರುವಂಥ ಸನ್ನಿವೇಶಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಇದು ರಾಜ್ಯ ಬಿಜೆಪಿಯ ಹೀನಾಯ ಸ್ಥಿತಿ ಅಂದ್ರೂ ಆಶ್ಚರ್ಯ ಇಲ್ಲ. ಇದು ಒಂದು ವಿರೋಧ ಪಕ್ಷವಾಗಿ ಇವರಲ್ಲಿ ಒಗ್ಗಟ್ಟು, ಮತ್ತೊಂದು ಆಮೇಲೆ ಇವರೊಂದು ಮೈತ್ರಿ ಮಾಡಿಕೊಂಡು ಇವರಿಬ್ರು ದೋಸ್ತಿಗಳು, ಇವ್ರದೆಲ್ಲ ಹೆಂಗಿದೆ ಇವ್ರದ್ದು ಕೋಆರ್ಡಿನೇಷನ್ನು, ಇದಕ್ಕೆಲ್ಲ ಕನ್ನಡಿ ಹಿಡಿತಾ ಇರುವಂಥ ಸಂದರ್ಭ. ಭಾಳ ಒಂದು ರಾಂಗ್ ಮೆಸೇಜ್ ಇವ್ರ ಕಡೆಯಿಂದ ಅವ್ರ ಕಾರ್ಯಕರ್ತರಿಗೆ, ಅವರ ಸಪೋರ್ಟರ್ಸಿಗೆ ಹೋಗ್ತಾ ಇರೋದು. ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಓವರ್ ಆಲ್ ಕಾಂಗ್ರೆಸ್ನ ತಂತ್ರಗಾರಿಕೆ ಹೇಗೆ ಫಲಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಹಾಗಾದ್ರೆ ಎಷ್ಟು ಕ್ರಾಸ್ ವೋಟಿಂಗ್ ಆಗಿದೆ? ಆರಂಭದಲ್ಲಿ 3-3 ಅಂತ ಹೇಳಲಾಗ್ತಾ ಇತ್ತು, ಈಗ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಳಗಿಂದೊಳಗೆ ಏನೇನಾಗಿದೆ ಅನ್ನುವಂಥ ಸೂಚನೆಯನ್ನ ಇದು ನೀಡ್ತಾ ಇದೆ ಅಂತ ಹೇಳ್ಕೊಂಡು ಪ್ರಮೋದ್, ಓವರ್ ಟು ಯು. ಮಾಲ್ತೇಶ್, ಪರಿಷತ್ನ ಚುನಾವಣೆ ಯಾವತ್ತೂ ಕೂಡ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಇಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ಹಿಂದೆ ಕೂಡ ಇದೇ ರೀತಿಯಂಥ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಹಿಂದೆ ಕೂಡ ಈ ಪರಿಷತ್ನ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶಗಳು ನಮಗೂ ಕೂಡ ಸಿಕ್ಕಿತ್ತು. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷ ತನಗಿರುವಂಥ 138 ವೋಟ್ಗಳ ಜೊತೆಗೆ 11 ಮತಗಳನ್ನು ಹೆಚ್ಚುವರಿಯಾಗಿ ಪಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರಲ್ಲಿ 4 ಬಿಜೆಪಿಯ ಕ್ರಾಸ್ ವೋಟ್ ಆಗಿದೆ. ಅಂದರೆ 4 ಮತಗಳು 4 ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ 7 ಜೆಡಿಎಸ್ನ ಶಾಸಕರು ಈಗ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಇದರ ವಿವರ ಇನ್ನಷ್ಟು ಸಿಗಬೇಕಾಗಿದೆ. ಯಾರ್ಯಾರು ವೋಟ್ ಹಾಕಿದ್ದಾರೆ, ಇನ್ಫ್ಯಾಕ್ಟ್ ಎಷ್ಟು ಮತಗಳು ಹೇಗೆ ಕ್ರಾಸ್ ವೋಟ್ ಆಗಿದೆ, ಯಾರ್ಯಾರಿಗೆ ಕ್ರಾಸ್ ವೋಟ್ ಆಗಿದೆ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಾವು ಕೂಡ ಇನ್ನಷ್ಟು ನಿರೀಕ್ಷೆ ಮಾಡ್ತಾ ಇದೀವಿ, ಬರ್ತಾ ಇದೆ. ಆದರೆ ನಮಗೆ ಸಿಕ್ತಿರುವಂಥ ಮಾಹಿತಿ ಪ್ರಕಾರ ಒಟ್ಟು 11 ಹೆಚ್ಚುವರಿ
ಮತಗಳನ್ನ ಈಗ ಕಾಂಗ್ರೆಸ್ ಪಡೆದಿದೆ. ಅಚ್ಚರಿಯ ಬೆಳವಣಿಗೆ ಅಂದ್ರೆ ಮಾಲ್ತೇಶ್, ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 27.63 ಅಂದ್ರೆ ಹತ್ತತ್ರ 28 ಮತಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. 27.63 ಮತಗಳನ್ನು ಪಡೆದ್ರೆ ಅಂದ್ರೆ ಸರಾಸರಿ ಆ ಒಂದು ಮತಗಳನ್ನು ಪಡೆದ್ರೆ ಅವರು ಗೆಲುವಿನ ನಗೆ ಬೀರ್ಬೋದಾಗುತ್ತೆ. ಆದ್ರೆ ಈಗ ಲಿಂಗರಾಜ್ ಪಾಟೀಲ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಲಿಂಗರಾಜ್ ಪಾಟೀಲ್ ಅವ್ರಿಗೆ ಕೇವಲ 27 ಮತಗಳು ಬಂದಿದೆ. ಅಂದ್ರೆ 0.63 ಮತಗಳ ಕೊರತೆ ಲಿಂಗರಾಜ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿಯವರಿಗೆ 0.63 ಮತಗಳ ಕೊರತೆ ಇದೆ. ಹೀಗಾಗಿ ಇದರಲ್ಲಿ ಹಾಗಾದ್ರೆ ಸೋಲ್ತಾರ ಅಂತ ಪರಿಭಾವಿಸಿದ್ರೆ ಖಂಡಿತ ಸೋಲಲ್ಲ, ಬದಲಾಗಿ ಎಲಿಮಿನೇಷನ್ ರೌಂಡ್ ಅಂತ ಆಗುತ್ತೆ ಮಾಲ್ತೇಶ್. ಅಂದ್ರೆ 5ನೇ ಅಭ್ಯರ್ಥಿ, ಈಗ 4 ಸ್ಥಾನ ನಡೀತಾ ಇದೆ, 5ನೇ ಅಭ್ಯರ್ಥಿ ಚುನಾವಣೆ, 5ನೇ ಅಭ್ಯರ್ಥಿಯ ಎಲಿಮಿನೇಷನ್ ರೌಂಡ್ಸ್ ರೀಚ್ ಆಗ್ತಾರೆ. ಯಾವಾಗ ಎಲಿಮಿನೇಷನ್ ರೌಂಡ್ ಶುರು ಆಗುತ್ತೆ ಅಂದ್ರೆ ಈಗಾಗಲೇ 4 ಅಭ್ಯರ್ಥಿಗಳು ಸಂಪೂರ್ಣ 28 ಮತಗಳನ್ನು ಪಡೆದಾಗ ಉಳಿದಂತಹ ಮತಗಳು ಹೆಚ್ಚುವರಿ ಆದಂತಹ ಸಂದರ್ಭದಲ್ಲಿ ಯಾರು 4 ಅಭ್ಯರ್ಥಿಗಳು 28 ಮತಗಳು ತೆಗೆದಿರ್ತಾರೆ ಅವರು ಥ್ರೂ ಆಗ್ತಾರೆ. ಈ 5ನೇ ಅಭ್ಯರ್ಥಿ ಅಥವಾ ಅದಕ್ಕಿಂತ ಕಡಿಮೆ ಮತಗಳು 28ಕ್ಕಿಂತ ಕಡಿಮೆ ಮತಗಳು ತೆಗೆದಂತಹ ಸಂದರ್ಭದಲ್ಲಿ 5ನೇ ಸ್ಥಾನಕ್ಕೆ ಏನು 3 ಜನ ಅಥವಾ ಇಬ್ಬರು ಏನು ಫೈಟ್ ಮಾಡ್ತಿರ್ತಾರೆ ಅಥವಾ ಒಂದು 28ಕ್ಕಿಂತ ಕಡಿಮೆ ತೆಗೆದುಕೊಂಡಂತ ಇನ್ನೊಬ್ಬ ಅಭ್ಯರ್ಥಿ ಯಾರಿರ್ತಾರೆ, ಈ ಮೂವರಲ್ಲಿ ಎಲಿಮಿನೇಷನ್ ರೌಂಡ್ ಶುರುವಾಗುತ್ತೆ. ಈಗ JDSನ ಗೋವಿಂದ ರಾಜ್ ಅವರಿಗೆ ಕೇವಲ 14 ಮತಗಳು ಬಂದಿದೆ. ಅಂದ್ರೆ 18 ಮತಗಳ ಪೈಕಿ ಕೇವಲ 14 ಮತಗಳು ಮಾತ್ರ ಸಿಕ್ಕಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇದರ ಜೊತೆಗೆ ಈಗ ಬಾಕಿ ಇರುವಂತಹ ಮಾಹಿತಿಯನ್ನು ಗಮನಿಸ್ತಾ ಇದ್ರೆ ಈಗಾಗಲೇ ಇನ್ಫ್ಯಾಕ್ಟ್ ಇದರಲ್ಲಿ 7 ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಕ್ರಾಸ್ ಚೆಕ್ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ 14 ತಗೊಂಡಿದ್ರೆ ಬಾಕಿ ಇರುವಂತಹ 4ರಲ್ಲಿ JDSನ 4 ವೋಟ್ ಆಗಿದೆ, ಉಳಿದವರು ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅದನ್ನು ನೋಡಬೇಕಾಗತ್ತೆ. ಈ ಒಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಈಗಾಗಲೇ ಉಚ್ಚಾಟಿತರು ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಅನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 11 ಎಕ್ಸ್ಟ್ರಾ ವೋಟ್ ಕಾಂಗ್ರೆಸ್ ಬಿದ್ದಿದೆ. ಇದರಲ್ಲಿ ಬಿಜೆಪಿ JDSನ ಮತಗಳು ಖಂಡಿತವಾಗ್ಲೂ ಇದೆ. ಆದ್ರೆ JDSನ ಎಷ್ಟು ಮತಗಳಿದೆ, 4 ಮತ ಇದೆಯಾ ಅಥವಾ ಅದಕ್ಕಿಂತ ಹೆಚ್ಚು ಮತ ಇದೆಯಾ ಅದನ್ನು ಕೂಡ ನೋಡಬೇಕಾಗುತ್ತೆ. ಅದು ಕೂಡ ಕೌಂಟಿಂಗ್ ಇನ್ಫ್ಯಾಕ್ಟ್ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಮಾಹಿತಿ ಬರುತ್ತೆ. ಹೀಗಾಗಿ ಈ ಬಾಕಿ ಇರುವಂತಹ ಎಲಿಮಿನೇಷನ್ ರೌಂಡ್ ಅಲ್ಲಿ ಲಿಂಗರಾಜ್ ಪಾಟೀಲ್ ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅತ್ತ ಗೋವಿಂದ ರಾಜ್ ಅವರು ಕೇವಲ 14 ಮತ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಆ ಕೋಟಾ ರೀಚ್ ಆಗಿಲ್ಲ. 2ನೇ ಪ್ರಾಶಸ್ತ್ಯ ಮತಗಳು ಕೌಂಟ್ ಆಗುತ್ತೆ. 2ನೇ ಪ್ರಾಶಸ್ತ್ಯದ ಮತಗಳ ಬಗ್ಗೆ ಹೇಳಿದ್ರೆ 30 ಶಾಸಕರು 2ನೇ ಮತಗಳನ್ನ ವೋಟ್ ಹಾಕಿದ್ರೆ ಅದು 1 ವೋಟ್ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ 140 ವೋಟ್ ಇದೆ ಅಂತಂದ್ರೆ ಅವರಿಗೆ 4 ಮತಗಳು ಹೆಚ್ಚುವರಿ ಮತಗಳು ಸಿಕ್ಕದಂತೆ ಆಗುತ್ತೆ. ಅದ್ರ ಜೊತೆಗೆ ಬಿಜೆಪಿಯಿಂದ ಕೇವಲ 2 ಮತದ ಜೊತೆಗೆ ಬಿಜೆಪಿಯ 60ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ. ಅವರೆಲ್ಲರೂ ಕೂಡ 30 ಒಟ್ಟು 62ನೇ ಪ್ರಾಶಸ್ತ್ಯ ಮತ ಹಾಕಿದ್ರೆ JDSಗೆ 2 ಮತಗಳು ಹೆಚ್ಚುವರಿ ಸಿಕ್ಕಿದಂಗೆ ಆಗುತ್ತೆ. ಹೀಗಾಗಿ ಎಲಿಮಿನೇಷನ್ ರೌಂಡ್ ಅಂತ ಆದ್ರೆ ಅಲ್ಲಿ ಲಿಂಗರಾಜ್ ಪಾಟೀಲ್ ಗೆದ್ದಿದ್ದಾರೆ ಅಂತ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಇನ್ನಷ್ಟು ಡೀಟೇಲ್ ಬರ್ತಾ ಇದೆ. ಒಟ್ಟಲ್ಲಿ ಬಿಜೆಪಿಗೂ ಕೂಡ ಅಚ್ಚರಿ, 4 ಶಾಸಕರು ಅವರಿಗೆ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂದ್ರೆ ಸಹಜವಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಮಲ್ತೇಶ್, ಇದು ಈ ಬಿಜೆಪಿ ಈ ಹಾಕಿರುವಂತ ಲೆಕ್ಕಾಚಾರ ಇದು ಸರಿಯಾದ ಲೆಕ್ಕಾಚಾರ ಅಲ್ಲ. ಇವ್ರಿಗೊಂದು ಲೆಕ್ಕಾಚಾರ ಹಾಕಕ್ಕೂ ಗೊತ್ತಾಗಿಲ್ಲ ಅನ್ನುವಂಥದ್ದು ಹೇಗೆ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿ ಪ್ರಬೋಧ್ ಮಾತಾಡ್ತೀನಿ ನಿಮ್ ಜೊತೆಗೆ.